ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಒಂದು ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಈ ವಿಷಯ ನನ್ನ ಮನೆಯದಲ್ಲ. ಸೊ ನಮಗೆ ಗೊತ್ತಿರೋದೊಬ್ಬರು ನಮ್ಮ ಕ್ಲಿನಿಕ್ ಒಬ್ಬರು ಬರ್ತಾ ಇರ್ತಾರೆ, ಅವ್ರ ಬಗ್ಗೆನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತಂದೆ ತಾಯಿ ಎಷ್ಟು ಇಷ್ಟನೋ ನೀವು ಈ ವಿಡಿಯೋಗೆ ಒಂದು ಲೈಕ್ ಅಥವಾ ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದು, ಓಕೆನಾ? ಸೊ ಯಾರು ಕೂಡ ತಂದೆ ತಾಯಿ ಮೋಸ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಂದೆ ತಾಯಿ ಬಗ್ಗೆ ಆಗಿರುತ್ತೆ. ಓಕೆ, ಅವರಿಗೆ 3 ಜನ ಗಂಡು ಮಕ್ಕಳಾಗಿರ್ತಾರೆ. ಆಲ್ರೆಡಿ ಒಂದು 63 ಇಯರ್ಸ್ ಆಗಿದೆ ಅಂಕಲ್ಗೆ. ಸೊ ಅವ್ರ ವೈಫಿಗೂ ಒಂದು 55 ಆಗಿದೆ ಅನಿಸುತ್ತೆ ಮೋಸ್ಟ್ಲಿ. ಅವ್ರನ್ನಿಬ್ಬರನ್ನ ನಾನು ನೋಡಿದ್ದೀನಿ. ಒಂದು ಮಗನ ಮಾತ್ರ ನೋಡಿದ್ದೀನಿ. ನಾನು ಸ್ಟಾರ್ಟಿಂಗಿಂದ ನನ್ನ ಕ್ಲಿನಿಕಲ್ಲಿ ಅವ್ರು ಬರ್ತಾಯಿದ್ರು. ಸೊ ಬಿಕಾಸ್ ಅವರು ಏನಂತಂದರೆ ಒಂದು ಗ್ಯಾರೇಜ್ ಮೀನ್ಸ್ ಗುಜರಿ ಐಟಮ್ಸ್ ಎಲ್ಲ ಹೋಗುತ್ತಲ್ಲ, ಅದು ಗೋಡನ್ ಮಾಡ್ಕೊಂಡಿರ್ತಾರೆ. ಅದು ದೊಡ್ಡ ಗೋಡನೇ ಆಗಿರುತ್ತೆ. ಅದು ಆದಮೇಲೆ ಅವರು ತಮಿಳ್ನಾಡಿಂದ ಬಂದು ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಿರ್ತಾರೆ. ಸೊ ಸೆಟಲ್ ಆದ ಕಾರಣ ಇಷ್ಟೇ, ನನ್ನ ಮಕ್ಕಳು ಓದಬೇಕು, ನನ್ನ ಮಕ್ಕಳು ಒಂದು ಲೆವೆಲಿಗೆ ಬರಬೇಕು ಅಂತ ಅಷ್ಟೇ. ಸೊ ಅವ್ರ ಥರನೇ ಅವರು ಓದಿಲ್ಲ ಅಂತಂದ್ರೂ ಅವರೊಂದು ಸ್ವಲ್ಪ ಒಂದು ಲೆವೆಲಿಗೆ ಹೋಗ್ಬಿಟ್ಟು ಅವರೊಂದು ಸ್ವಲ್ಪ ದೊಡ್ಡದು ಒಂದು ಸ್ಟೇಜ್ ಥರ ಅವ್ರನ್ನ ಇದು ಮಾಡಿರ್ತಾರೆ. ಸೊ ಆವಾಗ ಒಂದು ಅಪಾರ್ಟ್ಮೆಂಟಲ್ಲೂ 3 BHK ಮನೆ ತಗೊಂಡು ಆ 3 BHKಯಲ್ಲಿ ಎಲ್ಲರ ಮಕ್ಕಳಿಗೂ 3 ಜನ ಗಂಡು ಮಕ್ಕಳಿಗೂ ಒಂದೊಂದು ರೂಮ್ ಅಂತ ಬಿಟ್ಕೊಟ್ಟು ತಾನು ತನ್ನ ಹೆಂಡತಿ ಮಾತ್ರನೇ ಹಾಲಲ್ಲಿ ಮಲ್ಕೊಳ್ಳೋ ಅಂತ ಉದ್ದೇಶ ಇರುತ್ತೆ. ಅದಾದಮೇಲೆ ದೊಡ್ಡ ಮಗಳಿಗೆ ಎಲ್ಲೋದ್ರೂ ಹುಡುಗಿ ಸಿಕ್ಕಿರಲ್ಲ. ಮ್ಯಾಟ್ರಿಮೋನಿಯಲ್ಲಿ ಒಂದು ಹುಡುಗಿನ ಮ್ಯಾಟ್ರಿಮೋನಿಯಲ್ಲಿ ಚೂಸ್ ಮಾಡಿಕೊಂಡು ಆಮೇಲೆ ಎಲ್ಲ ಮಾತಾಡಿಕೊಂಡು ಆಮೇಲೆ ಮದುವೆ ಮಾಡ್ತಾರೆ ತಮಿಳು ಮ್ಯಾಟ್ರಿಮೋನಿಯಲ್ಲಿ. ಸೊ ಮದುವೆ ಆದಮೇಲೆ ಅವ್ರಿಗೆ 2 ಮಕ್ಕಳಾಗ್ತಾರೆ. ಅದಾದಮೇಲೆ 2ನೇ ಮಗ ಬಂದುಬಿಟ್ಟು ಅವರು ಒಂದು ಹುಡುಗಿನ ಲವ್ ಮಾಡಿ ಅದಾದಮೇಲೆ ಅರೇಂಜ್ಡ್ ಅಂತ ಒಂದು ಮ್ಯಾರೇಜ್ ಮಾಡ್ಕೊತಾರೆ. ಅದಾದಮೇಲೆ ಎಲ್ಲದೂ ಓಕೆ ಆಗಿರುತ್ತೆ. ಆ ಟೈಮಲ್ಲಿ ಚೆನ್ನಾಗೇ ಇರ್ತಾರೆ ಎಲ್ಲರೂ. ಒಂದು 3 ಬೆಡ್ರೂಮು ಒಂದು ಹಾಲು ಅಂದಮೇಲೆ ಚಿಕ್ಕ ಮಗುನ ಬಂದುಬಿಟ್ಟು ಬೇರೆ ಕಡೆ ಹೋಗಿರ್ತಾರೆ ಓದೋದಕ್ಕೆ ಅಂತ. ಸೊ ಓದೋದಕ್ಕಂತ ಹೋದಾಗ ಆ ರೂಮ್ನ ತನ್ನ ಹೆಂಡತಿ ಇರೋದಕ್ಕೆ ಯೂಸ್ ಮಾಡ್ಕೊತಾರೆ. ಅವೇ 2 ರೂಮ್ನ ಅವರು ದೊಡ್ಡ ಮಗ 2ನೇ ಮಗನಿಗೆ ಕೊಟ್ಟಿರ್ತಾರೆ. ಸೊ ಅದಾದಮೇಲೆ ಹಿಂಗೆ ಕಂಟಿನ್ಯೂ ಆಯಿತು. ಲಾಸ್ಟ್ ಇಯರು 2025 ಡಿಸೆಂಬರ್ ಸಮಥಿಂಗಲ್ಲಿ ಅವ್ರ ಮದುವೆ ಆಗುತ್ತೆ. 3ನೇ ಮಗನ ಮದುವೆ ಆಗುತ್ತೆ. ಅವರೊಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಹುಡುಗಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಸೊ ಬಿಕಾಸ್ ಇಷ್ಟೇ 3 ಜನ ಗಂಡು ಮಕ್ಳು ಇರೋದ್ರಿಂದ ಅವರು ಶಿಫ್ಟ್ ಆಗ್ತಾರೆ. ದೊಡ್ಡ ಮಗ ಇರ್ತಾನಲ್ವ, ಅವರು ಕೆಲಸ ಬಿಡಿಸ್ಬಿಟ್ಟು ಅಂಕಲ್ಲೇನೆ, ಸೊ ಈ ಕೆಲಸ ಮಾಡಬೇಡ ನೀನು, ಸಾಫ್ಟ್ವೇರ್ ಕೆಲಸನ ನನ್ನ ಹತ್ರ ಬಿಸ್ನೆಸ್ಸಿಗೆ ಪಾರ್ಟ್ನರ್ ಆಗಿಬಿಟ್ಟು ನನ್ನ ಕೆಲಸ ನೋಡ್ಕೊಂಬಿಡು ಅಂತ ಹೇಳಿರ್ತಾರೆ. ಹೇಳಿದಾಗ ಏನಾಗುತ್ತೆ ಅಂತಂದರೆ ಅವರು ಹೇಳಿರ್ತಾರೆ ಏನಂತ, ಸರಿ ಓಕೆ ಅಂತ ಹೇಳಿರ್ತಾರೆ. ಅದಾದಮೇಲೆ ಅವರು ಬೇರೆ ಆದ್ರಲ್ಲ, ಆಮೇಲೆ ಅದಾದಮೇಲೆ ಈಗ ಗಂಡ ಹೆಂಡ್ತಿ ಅಂತಂದರೆ ಒಂದು ಸ್ವಲ್ಪ ಈಗ ಅಣ್ಣ ತಮ್ಮ ಅಂದಮೇಲೆ ಸ್ವಲ್ಪ ಇರುತ್ತೆ ಜಲಸ್ಸು. ಅವ್ರದ್ದು ಬೆಳೀತಾರೆ, ಇವ್ರ ಹತ್ರ ಇದೆ ಅಂತ ಎಲ್ಲ ಗೋಲ್ಡು ಎಲ್ಲ ಥರನೂ ಇದೆ, ಸರಿನಾ? ಏನು ಅಂದರೆ ಏನಿಲ್ಲ. ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ಮಾಡಿದ್ದಾರೆ, ಮಕ್ಕಳಿಗೋಸ್ಕರ 3 BHK ಒಂದು ಮನೆ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು? ಅಲ್ಲಿಂದ ತಮಿಳ್ನಾಡಿಂದ ಬಂದು ಬೆಂಗಳೂರಲ್ಲಿ ಮಾಡಿದ್ದಾರೆ ಅಂದರೆ ಇವಾಗಿನ ಕಾಲದಲ್ಲಿ ಒಂದು ಪ್ಲ್ಯಾಟ್ ತಗೊಳೋದಕ್ಕೆ ಎಷ್ಟು ಕಷ್ಟ ಇದೆ ಅಲ್ವಾ? ಸೊ ಅಂಥದ್ರಲ್ಲಿ ಅಷ್ಟು ಏಜಲ್ಲಿ ಅಷ್ಟೊಂದೆಲ್ಲ ಮಾಡಿ ದೊಡ್ಡವ್ರನ್ನ ಮಾಡಿದ್ದಾದಮೇಲೆ ಇವರು ಬೇರೆ ಹೋಗ್ಬಿಟ್ರೆ ಅವ್ರಿಗೆ ಹೆಂಗೆ ಅನಿಸ್ಬಿಡುತ್ತೆ ಅಲ್ವಾ? ಸೊ ಅವರು ಫಸ್ಟ್ನೇ ಮಗನ ಬಿಸ್ನೆಸ್ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವ್ರು ಮಾತ್ರ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ನಾನೇನಕ್ಕೆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಕೇಳಿದ್ರಂತೆ. ಸೊ ಅದಕ್ಕೆ ಅಂಕಲ್ಲು ಇವತ್ತು ಬಂದಿದ್ದರು ಕ್ಲಿನಿಕ್ಕಿಗೆ. ನಾನು ಅವ್ರ ಹತ್ರ ಏನೂ ಕೇಳಲಿಲ್ಲ. ಸೊ ಅವರು ಹೇಳ್ತಾಯಿದ್ರು ಹಿಂಗಾಯ್ತಮ್ಮ ಹಂಗಾಯ್ತಮ್ಮ ಅಂತ. ನನಗೆ ತುಂಬಾ ನೋವಾಗ್ಬಿಡ್ತು. ಅದಕ್ಕೆ ಹೇಳಿದೆ, ಅಂಕಲ್ ಇವಾಗ ಮನೇಲಿದ್ದೀರಾ ಅಥವಾ ಇಲ್ಲಿದ್ದೀರಾ ಅಂತ ಕೇಳಿದೆ. ಇಲ್ಲ, ನಮ್ಮ ಗೋಡನ್ ಇದೆಯಲ್ಲ, ಗೋಡನ್ ಪಕ್ಕನೇ ಒಂದು ರೂಮ್ನ ರೆಂಟಿಗೆ ತೊಗೊಂಡ್ಬಿಟ್ಟಿದ್ದೀನಿ. ಸೊ ನನಗೆ ಈ ಥರ ಆಗಿ ಟೆನ್ಷನ್ ಆಗಿಬಿಡ್ತಮ್ಮ, ಹಂಗಾಗಿ ನಾನು ಏನು ಹೆಲ್ತ್ ಬಗ್ಗೆ ಥಿಂಕ್ ಮಾಡಲಿಲ್ಲ, ಏನು ನೀವು ಹೇಳಿದ್ದು ಫಾಲೋ ಮಾಡಿಲ್ಲ ಅಂತಂದರು. ಸೊ ನಾನು ಅಂತಂದೆ, ಅದೆಲ್ಲ ಬಿಟ್ಬಿಡಿ ಅಂಕಲ್, ನೀವು ಚೆನ್ನಾಗಿದ್ದರೆ ಅಲ್ವಾ
ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಹೋಗ್ಬಿಡ್ತಾರೆ. ನಿಮ್ಮ ಮಕ್ಳು ಚೆನ್ನಾಗಿರಬೇಕು ಅಂತ ನೀವು ಅಷ್ಟೊಂದೆಲ್ಲ ಮಾಡಿದ್ದೀರಾ. ಅದೇ ನಮ್ಮ ತಂದೆ ತಾಯಿ ನಮ್ಮ ಹತ್ರ ಇರಬೇಕು ಅಂತ ಅವ್ರಿಗೆ ಒಂದೇ ಒಂದು ಸಲ ಅನಿಸಿದ್ದಿದ್ರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ ಅಂತ ನಾನಂದೆ. ಓಕೆ ಸರಿನಮ್ಮ ನೀನು ಹೇಳ್ದಂಗೆ ಮಾಡ್ತೀನಿ, ನೀನು ನನ್ನ ಮಗಳಾಗ್ಬಿಟ್ಟೆ ಅಂತೆಲ್ಲ ನನ್ನ ಹತ್ರ ಹೇಳ್ತಾ ಇದ್ರು. ಅದಾದಮೇಲೆ ನಾನು ಹೇಳಿದೆ, ಇಲ್ಲ ಪರವಾಗಿಲ್ಲ ಅಂಕಲ್, ನನಗೂ ತಂದೆ ತಾಯಿ ಇದ್ದಾರೆ, ನನಗೆ 75-80 ಇಯರ್ಸ್ ಅಜ್ಜಿ ಇದ್ದಾರೆ, ನನ್ನ ಮುತ್ತಜ್ಜಿನೂ ಕೂಡ ಇದೆ 100 ಇಯರ್ಸಿನವರು ಇನ್ನೂ ಇದ್ದಾರೆ, ಅದಕ್ಕೆಲ್ಲ ಟೆನ್ಷನ್ ತೊಗೊಬೇಡಿ, ಕೂಲಾಗಿರಿ ಅಂತ ನಾನಂದೆ. ಅದಕ್ಕೆ ಅವ್ರಂತಂದ್ರು, ಹೆಂಗಮ್ಮ ಕೂಲಾಗಿರೋಕ್ಕಾಗುತ್ತೆ, 3 ಜನ ಮಕ್ಕಳನ್ನ ಅಷ್ಟು ದೊಡ್ಡ ಸ್ಥಾನದಲ್ಲಿ ನಾನು ನಿಲ್ಲಿಸಿ ಇವಾಗ ನನ್ನನ್ನೇ ದೂರ ಮಾಡಿಬಿಟ್ರಲ್ಲ ಅಂತ ಅವ್ರಿಗೊಂದು ಕ್ಷಣ ಕಣ್ಣೀರು ಹಾಕ್ಬಿಟ್ರು. ಅದನ್ನ ನೋಡ್ಬಿಟ್ಟು ನನಗೂ ಇವಾಗಲೂ ನೆನೆಸ್ಕೊಂಡ್ರೆ ಕಣ್ಣೀರು ಬರ್ತಾ ಇದೆ. ಯಾವುದೇ ತಂದೆ ತಾಯಿಗಾಗಲಿ, ಯಾವುದೇ ಮಕ್ಕಳಾಗಲಿ, ಯಾರೇ ಆಗಿರಲಿ ಪರವಾಗಿಲ್ಲ, ಬಟ್ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಬಿಕಾಸ್ ಇಷ್ಟೇ, ನಾವು ಚಿಕ್ಕವರಿದ್ದಾಗ ನಮ್ಗೇನು ಮಾಡಿರ್ತೀವಿ ಅಂತ ನಾವು ಗೊತ್ತಿರಲ್ಲ, ಹೊಡಿತಾರೋ ಅಥವಾ ಇನ್ನೊಂದು ಮಾಡಿರ್ತಾರೋ ನಮಗೆ ಗೊತ್ತಿಲ್ಲ. ಮತ್ತು ತಿದ್ದಿ ತೀಡಿ ಇಷ್ಟು ಒಂದು ಲೆವೆಲಿಗೆ ನಮ್ಮನ್ನು ಇಲ್ಲಿದ್ದವ್ರನ್ನ ಈ ಲೆವೆಲಲ್ಲಿ ತಂದು ನಿಲ್ಲಿಸಿದಾಗ ಅವ್ರಿಗಿಂತ ಮೇಲೆ ಬರಲಿ ಅಂತ ಇಲ್ಲಿ ನಿಲ್ಲಿಸಿರ್ತಾರೆ. ತಂದೆ ತಾಯಿ ಈ ಮಟ್ಟಕ್ಕೆ ಹೋಗಿ ನಮಗಿಂತ 1 ಇಂಚು ನನ್ನ ಮಕ್ಕಳು ಬೆಳಿಬೇಕು ಅನ್ನೋದು ಅವರಿಗಿರುತ್ತೆ, 1 ಇಂಚಾದರೂ ಬೆಳಿಬೇಕು ಅನ್ನೋದು ಅವ್ರ ಮನಸ್ಸಲ್ಲಿರುತ್ತಲ್ವ. ಸೊ ಹಂಗಾಗಿ ಅವ್ರು ಈ ಲೆವೆಲಿಂದ ಈ ಲೆವೆಲಿಗೆ ತಂದಾಗ ಅವ್ರನ್ನ ನಾವು ಈ ಲೆವೆಲಿಂದ ಹಿಂಗೆ ಅದ್ಮಾಗಿ ನೋಡ್ಬಾರ್ದು. ನಾವು ಇದನ್ನು ಈ ಲೆವೆಲಲ್ಲಿ ಇದ್ದವ್ರನ್ನ ಈ ಲೆವೆಲಿಗೆ ಎಳ್ಕೊಳಕ್ಕೆ ನೋಡಬೇಕು. ಬಿಕಾಸ್ ಇಷ್ಟೇ, ತಂದೆ ತಾಯಿ ನಮ್ಮನ್ನು ಎಷ್ಟು ಯಾವ ಲೆವೆಲಲ್ಲಿ ಬೆಳೆಸಿರ್ತಾರೋ ಆ ಲೆವೆಲಲ್ಲಿ ನಾವು ತಂದೆ ತಾಯಿಗೆ ಗೌರವ ಕೊಟ್ಟರೆ ಆ ದೇವರು ಮೇಲೆ ಒಬ್ಬ ಇರ್ತಾರೆ, ಆ ದೇವರು ಕೂಡ ನಮ್ಮನ್ನು ಇನ್ನೂ ಚೆನ್ನಾಗಿ ಇನ್ನೊಂದು ಒಳ್ಳೆ ಸ್ಥಾನಕ್ಕೆ ತೊಗೊಂಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮಗೂ ಕಷ್ಟ ಇದೆ, ನಾವು ಬಡವರೇನೆ, ನಾವೇನು ಶ್ರೀಮಂತರಲ್ಲ. ಸೊ ತಂದೆ ತಾಯಿನ ಯಾವ ರೀತಿ ನೋಡ್ಕೊಬೇಕು ಅನ್ನೋದು ನಮ್ಮಲ್ಲಿದ್ದರೆ ಆ ದೇವರು ಕೂಡ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರೇ ಆಗಿರ್ಬೋದು, ಅದು ನಾನಾಗಿರ್ಬೋದು, ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಹಸ್ಬೆಂಡ್ ಅವ್ರ ಸಿಸ್ಟರ್ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಅಥವಾ ನಮ್ಮ ಅಣ್ಣ ಆಗಿರ್ಬೋದು, ಯಾರಾದರೂ ಅಷ್ಟೇ ಅಲ್ವಾ. ಎಲ್ಲರಿಗೂ ತಾಯಿ ಅನ್ನೋದು ಒಬ್ಬರೇ ತಾನೇ ಇರ್ತಾರೆ, ಬೇರೆ ಯಾರೂ ಇರೋದಿಲ್ವಲ್ಲ. ಅವ್ರಿಗೂ 9 ತಿಂಗಳು ಅಷ್ಟು ಹೊತ್ತು ಕಷ್ಟಪಟ್ಟು ಒತ್ತಿ ಅವರು ಆ ನೋವು, ಒಂದು ಹೆರಿಗೆ ಸಮಯದಲ್ಲಿ ಎಷ್ಟು ನೋವು ಬರುತ್ತೆ ಅಷ್ಟು ನೋವನ್ನ ಅವ್ರ ಪ್ರಾಣನೇ ಲೆಕ್ಕಕ್ಕಿಡ್ದಲೇ ಇವ್ರನ್ನ ಡಿಲವರಿ ಆಗಿ ಅವರು ಬಂದು ಜನಿಸಿದ ತಕ್ಷಣವೇ, ಹುಟ್ಟಿದ ತಕ್ಷಣವೇ ಒಂದು ಸ್ವಲ್ಪ ಅಮ್ಮ ಅಂತ ಒಂದು ಫೀಲ್ ಬರುತ್ತಲ್ಲ, ಆವಾಗ ಅವ್ರಿಗೆ ಆಗೋ ಖುಷಿ ಅದಕ್ಕಿಂತ ದೊಡ್ಡದು ಯಾವುದೂ ಇರಲ್ಲ. ಸೊ ಹಂಗಾಗ್ಬಿಟ್ಟು ಅದೇ ಕಷ್ಟನ ಗಂಡು ಮಕ್ಳಿಗೆ ಕೊಟ್ಟಿದ್ರೆ ಒಂದೇ ಒಂದು ಕ್ಷಣನೂ ತಡ್ಕೊಳ್ತಾ ಇರಲಿಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಬಿಕಾಸ್ ಇಷ್ಟೇ, ಯಾವುದೇ ತಂದೆ ತಾಯಿ ಆಗಲಿ ಏನಾದರೂ ಆಗಲಿ ಪಾಠ ಕಲಿಸೋದು ತಂದೆ ತಾಯಿನೇ ತಾನೇ. ತಂದೆ ತಾಯಿನೇ ಮೊದಲ ಗುರು ಅಂತ ಅದಕ್ಕೆ ಪುಸ್ತಕದಲ್ಲೆಲ್ಲ ಕೊಟ್ಟಿರ್ತಾರೆ. ಅದಕ್ಕಿಂತ ಮೀರಿದ್ದು ದೇವರು ಎಲ್ಲಿದ್ದಾರಂತ ಗೊತ್ತಿಲ್ಲ. ತಾಯಿನ ಪೂಜೆ ಮಾಡ್ತಾರೆ, ಎಷ್ಟೊಂದು ಜನ ತಾಯಿನ ಪೂಜೆ ಮಾಡ್ತಾರೆ. 100ಅಲ್ಲಿ 10% ಜನ ತಾಯಿನ ಎಷ್ಟು ಇಷ್ಟಪಡ್ತಾರೆ ಅಂತಂದರೆ ಅಷ್ಟು ಇಷ್ಟಪಡ್ತಾರೆ. ಇನ್ನೂ 90% ಜನ ಅನಾಥಾಶ್ರಮ ಬಿಡೋದೇನೋ, ಅವ್ರನ್ನ ತಳ್ಳೋದೇನೋ, ಅವ್ರಿಗೆ ಅನ್ನೋದೇನೋ, ಬೈಯೋದೇನೋ, ಹೊಡೆಯೋದನ್ನೆಲ್ಲ ಮಾಡಿರ್ತಾರೆ. ಸೊ ಅದಕ್ಕೆ ಹೇಳ್ತೀನಿ, ನಾನು ರಿಟರ್ನ್ ಮಾತಾಡಿದ್ದೀನಿ. ಅಪ್ಪಾಜಿಗೆ ಇವಾಗಲೂ ಹೆದರ್ಕೊತೀನಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಮ್ಮ ಅಪ್ಪಾಜಿಗೆ ನಾನು ವಿರುದ್ಧವಾಗಿ ನಾನು ಏನೂ ಮಾತಾಡಲ್ಲ. ಇವಾಗ ನನ್ನ ಮದುವೆ ಆಗಿ ಒಂದು ಮಗು ಇದ್ದರೂ ಕೂಡ, ನಾನು ಮದುವೆ ಆಗಿ 5 ಇಯರ್ಸ್ ಕಂಪ್ಲೀಟಾಗಿ 6 ಇಯರ್ ರನ್ನಿಂಗ್ ಆಗಿದೆ. ಸೊ ಆದ್ರೂ ನಾನು ಯಾವತ್ತೂ ನಮ್ಮ ಅಪ್ಪಾಜಿಗೆ ಎದುರು ಮಾತಾಡಿಲ್ಲ ನಾನು. ಯಾಕಂತಂದರೆ ಅವ್ರು ನಮ್ಮನ್ನು ಒಳ್ಳೇದಕ್ಕೆ ಹೇಳ್ತಾರೆ, ನಾವು ಕೆಟ್ಟೋದಕ್ಕಂತೂ ಯಾವುದೂ ಹೇಳಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಿಷ್ಟ ಆದರೆ ಈ ಥರ ಅಪ್ಡೇಟ್ಗಳಾಗಿ ನಿಮಗೆ ಇನ್ನೂ ನಾನು ವಿಡಿಯೋ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಸೊ ಕಮೆಂಟಲ್ಲಿ ತಿಳಿಸ್ಬೋದು. ಅಕ್ಕ ಇನ್ನೂ ಈ ಥರ ವಿಡಿಯೋಗೆ ಅಥವಾ ಸಿಸ್ಟರ್ ಈ ಥರ ವಿಡಿಯೋಗೆ ಬೇರೆ ಥರನೇ ಇದು ಮಾಡ್ತಿದ್ದೀರಲ್ಲ, ಇದೇ ಥರ ಸಪೋರ್ಟಿವ್ ಆಗಿ ನೀವು ನಿಂತ್ಕೊಂಡ್ರೆ, ನನಗೆ ಸಪೋರ್ಟ್ ಮಾಡಿದರೆ ನಾವು